ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಬೇಕಾಗಿಲ್ಲ ಸರ್. ಈಗ ಪ್ರತಿಯೊಂದು ಎಲ್ಲೋ ಹೋಟೆಲ್ಗಳು ಹೆಂಗಿರ್ತದೆ ಸೇಮ್ ಪ್ರೈಸ್ ಇಕ್ಕಿರೋದು. ನಾನು ಜಾಸ್ತಿ ದುಡ್ಡು ಮಾಡ್ಬೇಕಂತ ಏನಿಲ್ಲ ಸರ್. ಇದೇ ದುಡ್ಡು ನಾನು ಹೋಗ್ಬಿಟ್ಟು ಬೇರೆ ಕಡೆ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು 4 ಲಕ್ಷ ನಾನು ದುಡ್ಕೊಂಡ್ಬಿಡ್ತೀವಿ ಒಂದು ವರ್ಷದಲ್ಲಿ. ಈಗ ನಾನು ಒಂದು ಬಿಸ್ನೆಸ್ ಮ್ಯಾನು. ಆ ಬಿಸ್ನೆಸ್ ಮ್ಯಾನ್ ನನಗೆ ಗೊತ್ತು, 1 ರೂಪಾಯಿಗೆ 2 ರೂಪಾಯಿ ಹೆಂಗೆ ಮಾಡಬೇಕು ನನಗೆ ಗೊತ್ತಾಯಿದೆ. ಬಟ್ ನನಗೆ ಇದರಲ್ಲಿ ದುಡಿಬೇಕಂತ ಏನಿಲ್ಲ ಸರ್. ನನ್ನ ಮಗಳು ಆಸೆ. ಅದರಿಂದ ಇದೊಂದು ಎಲ್ಲರಿಗೆ, ನಮ್ಮ ಭಾರತ ಜನಗಳಿಗೆ, ನಮ್ಮ ಕರ್ನಾಟಕ ಜನಗಳಿಗೆ ತೋರಿಸ್ಲಿ, ಅದು ಒಂದು ಫ್ಲೈಟಲ್ಲಿ ಒಂದು ಫೀಲಿಂಗ್ ಆಗಲಿ ಅಂತ ಇದು ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ನಾನು ಕಾಸ್ಟಿಂಗ್ ಬಗ್ಗೆ ಸುಮಾರು ಸಲ ಮಾತಾಡಿದೆ ಇವ್ರ ಹತ್ರ. ಬಟ್ ಯಾವಾಗಲೂ ಒಂದೇ ಮಾತು ಹೇಳಿದ್ದು, ನನಗೆ ಪ್ರಾಫಿಟ್ ಜಾಸ್ತಿ ಬೇಡ, ನನಗೆ ಜನಗಳು ಬರಬೇಕು, ತಿನ್ಕೊಂಡು ಹೋಗಬೇಕು, ಒಂದು 100 ರೂಪಾಯಲ್ಲಿ ಕೊಡಿ, 120 ರೂಪಾಯಿ ಕೊಡಿ, ಹೊಟ್ಟೆ ತುಂಬ ತಿನ್ನೋ ಥರ ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಆ ಥರ ಒಂದು ಮೆನು ಡಿಸೈನ್ ಮಾಡಿದ್ದೀವಿ. ಹೋಸ್ಟೆಸ್ ಅಂತ ಒಂದು ಫ್ಲೈಟ್ ಕಾನ್ಸೆಪ್ಟಿಗೆ ಹೋಸ್ಟೆಸ್ ಅಂತ ಒಂದು ಇರಬೇಕಾಗತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೈ ಎಂಡಲ್ಲಿ ಥಿಂಕ್ ಮಾಡಿಬಿಟ್ಟು ಅವ್ರನ್ನ ಮಿಡ್ಲ್ ಈಸ್ಟ್ ಏರ್ ಹಾಸ್ಟೆಸ್ಗಳು ಇದ್ದಂಗೆ ಇದ್ದಾರೆ ಅವ್ರು ನೋಡಿ. ಹೌದು. ಸೊ ಟೋಟಲ್ ಒಂದು 500 ಸೀಟಿಂಗ್ ಕೆಪಾಸಿಟಿ ಇದೆ ನಮ್ಮ ಹತ್ರ ಓವರ್ ಆಲ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ಓಕೆ. ಸೊ ಅಲ್ಲಿ ಇಂಡಿಯನ್ ಬ್ರೆಡ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಪರೋಟ, ಚಪಾತಿ, ಪುಲ್ಕ ಎಲ್ಲ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ಯೂಶಲಿ ಇದು ನಮ್ಮದು ನಾಳೆ ಓಪನಿಂಗ್ ಇರೋದ್ರಿಂದ ಏನು ಪ್ರಿಪರೇಷನ್ ಮಾಡಿಲ್ಲ. ಓಕೆ. ಸೊ ಇಲ್ಲಿ ಪಿಕಪ್ ಕೌಂಟರ್ಸ್ ಇರುತ್ತೆ. ಸೊ ಈಗ ಜನಗಳಿಗೆ ಒಂದು ಮೆಸೇಜ್ ಹೋಗಬೇಕು, ಯಾಕಂದರೆ ಫ್ಲೈಟ್ ನೋಡಿ ಅಲ್ಲಿಗೆ ಹೋದರೆ ತುಂಬ ಪಾಕೆಟ್ಗೆ ಬ್ಲೇಡ್ ಬೀಳೋ ಥರ ಇದೆ ಅನ್ನೋ ಥರ ಫೀಲ್ ಯಾವುದೂ ಇರಬಾರ್ದು. ಯಾರೇ ಒಂದು ಕಾಮನ್ ಮ್ಯಾನ್ ಬಂದರೂ ಕೂಡ ಅವ್ರಿಗೆ ಒಂದು ಒಳಗಡೆ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಹೋಗುವಂಥ ಫೆಸಿಲಿಟಿ ನಾವು ಮಾಡಿಕೊಟ್ಟಿದ್ದೀವಿ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್. ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಏನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ನಾನಿರೋದು ಬನ್ನೇರುಘಟ್ಟ ಮೇನ್ ರೋಡು, ಕ್ಲೋಸ್ ಟು ನ್ಯಾಷನಲ್ ಪಾರ್ಕು. ಇಲ್ಲಿ ಇವತ್ತು ನಮ್ಮ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಟೈಮು ಈ ಥರ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾಯಿದ್ದಾರೆ. ಅಂದರೆ ಏರೋಪ್ಲೇನ್ ರೆಸ್ಟೋರೆಂಟು. ಹೇಗಿರುತ್ತೆ ಗೊತ್ತಾ ಅದು? ನೀವೇ ನೋಡಿ. ಪಾಸ್ಪೋರ್ಟ್ ಬೇಡ, ಮತ್ತು ಯಾವುದೇ ಚೆಕ್ಕಿಂಗ್ ಇಲ್ಲ. ಇದು ಡೊಮೆಸ್ಟಿಕ್ಕಾ ಇಂಟರ್ನ್ಯಾಷನಲ್ಲಾ ಅಂತ ನೀವು ತಿಳ್ಕೊಬೇಕು ಅಂದರೆ ಇಲ್ಲಿ ಬಂದ್ಬಿಟ್ಟು ನೀವು ಹೋಟ್ಲ್ ಒಳಗಡೆ ನೋಡಬೇಕು. ಯಾರ್ಯಾರು ಎಷ್ಟೋ ಜನಕ್ಕೆ ಕನಸಿರುತ್ತೆ ಏರೋಪ್ಲೇನಲ್ಲಿ ಹೋಗಬೇಕು ಅಂತ, ಆದರೆ ಎಷ್ಟೋ ಜನಕ್ಕೆ ಆಗಿರಲ್ಲ. ಬಟ್ ಆ ಅನುಭವನ ಇಲ್ಲಿ ತುಂಬಿಕೊಡ್ತಾ ಇದ್ದಾರೆ ಇವರು. ನೀವು ಬಂದರೆ ಯಾವುದೇ ಪಾಸ್ಪೋರ್ಟು, ವೀಸಾ ಏನೂ ಬೇಕಾಗಿಲ್ಲ, ಜಸ್ಟು ಫ್ಲೈ ಮಾಡ್ಬೋದು. ಅಂದರೆ ಇದು ಆರೋಗಲ್ಲ, ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಓಪನಿಂಗಿಗೆ ತೋರಿಸ್ಬೇಕು ಅಂತ ಅವ್ರು ಇರೋದು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಜಸ್ಟ್ ಇನ್ನೊಂದು 1 or 2 ಡೇಸಲ್ಲಿ ಇದು ಓಪನ್ ಆಗೋ ಚಾನ್ಸಸ್ ಇದೆ. ಅಂದರೆ ತುಂಬ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಒಂದು ಐಡಿಯಾ ಬರೋದಕ್ಕಾದ್ರೆ ಕಾರಣ ಏನು ಅಂತ ನನಗೆ ನೀವು ನೋಡ್ಬೋದು. ರಿಯಲ್ ಫ್ಲೈಟೇ ಇದು. ಈವನ್ ಇದೆಲ್ಲ ಮೂವ್ ಆಗುತ್ತೆ. ಟೈರ್ಸ್ ನೋಡ್ಬೋದು ನಿಮಗೆ. ಎಲ್ಲ ಥರ ಒಂದು ಕನೆಕ್ಷನ್ ಮಾಡಿಟ್ಟಿದ್ದಾರೆ. ಆಮೇಲೆ ಹೆಸರಲ್ಲೂ ಒಂದು ಅಟ್ರಾಕ್ಷನ್ ಮಾಡಿದ್ದಾರೆ, ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಈ ಟೈಗರ್ ಅಂತ ಏನಕ್ಕೆ ಹೆಸರಿಟ್ರು ಎಲ್ಲ ನಾವು ಓನರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಆಮೇಲೆ ಈ ಕ್ರೂನಲ್ಲೂ ಗಗನ ಸಖಿಯರು ಇರ್ತಾರೆ ನೋಡಿ. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಅಲ್ಲ, ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತ ಇದು. ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆ ಇದೆ, ಬಟ್ ಇಲ್ಲೇನು ಅಂತ ನಾವು ನೋಡಿ ತಿಳ್ಕೊಬೇಕು. ಬನ್ನಿ ಓನರ್ನ ಇದ್ರ ಬಗ್ಗೆ ಕೇಳಿ ಒಂದೆರಡು ಮಾತು ತಿಳ್ಕೊಳ್ಳೋಣ. ಮತೀನ್ ಸರ್, ವೆಲ್ಕಮ್ ಟು ನವೀನ್ ಪರ್ವ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಂಥ ಒಂದು ನನಗೆ ಫಸ್ಟ್ ಟೈಮ್ ಶಾಕ್ ಆದೆ ಸರ್. ಇದ್ರೊಳಗೆ ತುಂಬ ಸರಿ ನೋಡ್ತಾ ಇದ್ದೆ ನಾನೇನೋ ಏನೋ ಬರ್ತಾ ಇದೆ, ಮ್ಯೂಸಿಯಂ ಟೈಪ್ ಮನೆ ಮಾಡ್ತಾ ಇದ್ದಾರೇನೋ ಏನೋ ಅನ್ಕೊಂಡಿದ್ದೆ. ಈಗ ಬೆಂಗಳೂರಿಗೆ ಬೇರೆ ಇನ್ನೊಂದು ಸೆಕೆಂಡ್ ಏರ್ಪೋರ್ಟ್ ಹುಡುಕ್ತಾ ಇದ್ದಾರೆ. ಇಲ್ಲೇ ನಾನು ಬಂದ್ಬಿಡ್ತಾನೆ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ನಾನು. ಈ ಥರ ಒಂದು ಥಾಟ್ ಹೆಂಗೆ ಬಂತು ಸರ್? ಇದೊಂದು ಎಷ್ಟು ಜನ ಕುತ್ಕೊಬೋದು ಒಳಗಡೆ? ಮತ್ತು ಇದು ಎಷ್ಟು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀರಾ. ತುಂಬ ಡೇ ಆ್ಯಂಡ್ ನೈಟ್ ವರ್ಕ್ ನಡೀತಾ ಇರುತ್ತೆ. ನಾನು ತುಂಬ ಸಲ ನೋಡಿದ್ದೀನಿ, ನಾನು ಇಲ್ಲಿ ಹೋಗ್ತಾ ಬರ್ತಾ ಇಲ್ಲ. ಸೊ ಇದೊಂದು ವಿಷನ್ ಹೆಂಗೆ ಬಂತು ಸರ್? ಇದು ಎಷ್ಟು ತಿಂಗಳು ಪರಿಶ್ರಮ ನಿಮ್ಮದು? ಹಾಯ್, ಹಲೋ, ನಮಸ್ಕಾರ ಬೆಂಗಳೂರು, ನಮಸ್ಕಾರ
ಕರ್ನಾಟಕ. ನವೀನ್ ಪರ್ವ ಸರ್ ಬಂದಿದ್ದಾರೆ ಇವತ್ತು. ಒಂದು ವರ್ಷದಿಂದ ಕೆಲಸ ನಡೀತಿರೋದು. ನಾನು ನನ್ನ ವೈಫು ಇದರಲ್ಲಿ ಬಿಟ್ಟರೆ ಬೇರೆ ಯಾರಿಲ್ಲ. ಅಷ್ಟು ಕಷ್ಟ ನಾವು ಇಬ್ಬರು ಇಲ್ಲಿ ಇದರಲ್ಲಿ ಬಿದ್ದಿದ್ದೀವಿ. ಎಲ್ಲ ನಿಮಗೆಲ್ಲ ಸಂತೋಷ ಪಡೋಕ್ಕೆ, ಎಲ್ಲ ಇದು ಮಾಡೋಕ್ಕೆ, ಎಲ್ಲ ರೀತಿಯಿಂದ ಎಲ್ಲ ಒಳ್ಳೆ ಒಂದು ಫ್ಲೈಟು, ಅದು ವಾತಾವರಣ, ಇದು ಗ್ರಾಸು, ಬಿಸ್ನೆಸ್ ಕ್ಲಾಸ್ ಥರ ಮಾಡಿದ್ರೆ ಇಲ್ಲಿ. ಸೊ ಇದು ಲುಕ್ ಮಾತ್ರ ಹೆಂಗೆ ಇರುತ್ತಾ, ಫುಡ್ಡು ವೆರೈಟಿ ಯಾವ ಥರ ಇರುತ್ತೆ ಸರ್? ಸರ್ ಫುಡ್ಡು ವೆರೈಟಿ ಎಲ್ಲ ಟೋಟಲ್ ಆಗಿ ಟೇಸ್ಟು, ಹೈಜೀನು, ಸರ್ವಿಸು, ಆ ಮೂರು ಇಂಪಾರ್ಟೆನ್ಸ್ ತುಂಬ ಕೊಟ್ಬಿಟ್ಟಿದ್ದೀನಿ. ಈ ಫ್ಲೈಟ್ಗೆ ಹೆಂಗೆ ಸ್ವಲ್ಪ ಇಂಚಿಂಚು ನಾನು ಕಟ್ಟಿದ್ದೀನಲ್ಲ, ಆ ಟೈಪೇ ನನ್ನ ಫುಡ್ಡು ಮೆನ್ಯೂ ಎಲ್ಲ ಆ ಟೈಪಲ್ಲಿ ನಾನು ಪ್ರೈಸ್ ಯಾವ ಥರ ಸರ್? ಏನು ಪ್ರೈಸ್ ಬೇಕಾಗಿಲ್ಲ ಸರ್. ಈಗ ಪ್ರತಿಯೊಂದು ಎಲ್ಲ ಹೋಟ್ಲ್ಗಳು ಹೆಂಗಿರ್ತದೆ ಸೇಮ್ ಪ್ರೈಸ್ ಇಕ್ಕಿರೋದು. ನಾನು ಜಾಸ್ತಿ ದುಡ್ಡು ಮಾಡ್ಬೇಕಂತ ಏನಿಲ್ಲ ಸರ್. ಇದೇ ದುಡ್ಡು ನಾನು ಹೋಗ್ಬಿಟ್ಟು ಬೇರೆ ಕಡೆ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದು 4 ಲಕ್ಷ ದುಡ್ಕೊಂಡ್ಬಿಡ್ತೀವಿ ಒಂದು ವರ್ಷದಲ್ಲಿ. ಈಗ ನಾನು ಒಂದು ಬಿಸ್ನೆಸ್ ಮ್ಯಾನು. ಆ ಬಿಸ್ನೆಸ್ ಮ್ಯಾನ್ ನನಗೆ ಗೊತ್ತು, 1 ರೂಪಾಯಿಗೆ 2 ರೂಪಾಯಿ ಹೆಂಗೆ ಮಾಡಬೇಕು ನನಗೆ ಗೊತ್ತಾಯಿದೆ. ಬಟ್ ನನಗೆ ಇದರಲ್ಲಿ ದುಡಿಬೇಕಂತ ಏನಿಲ್ಲ ಸರ್. ನನ್ನ ಮಗಳು ಆಸೆ. ಅದರಿಂದ ಇದೊಂದು ಎಲ್ಲರಿಗೆ, ನಮ್ಮ ಭಾರತ ಜನಗಳಿಗೆ, ನಮ್ಮ ಕರ್ನಾಟಕ ಜನಗಳಿಗೆ ತೋರಿಸ್ಲಿ, ಅದು ಒಂದು ಫ್ಲೈಟಲ್ಲಿ ಒಂದು ಫೀಲಿಂಗ್ ಆಗಲಿ ಅಂತ ಇದು ಮಾಡಿದ್ದಾರೆ ಸರ್. ರೆಸ್ಟೋರೆಂಟ್ ಕಡೆಗೆ ಜನಗಳಿಗೆ ಒಂದು ಒಳ್ಳೆ ರುಚಿಕರವಾದ ಊಟ ಬಡಿಸಬೇಕು, ಅದು ಡಿಫ್ರೆಂಟ್ ಆಗಿ ಒಂದು ಆಂಬಿಷನ್ಸ್ ಅಲ್ಲಿ ನೀವು ಇದು ಇಟ್ಕೊಂಡಿದ್ದೀರಾ. ಹೌದು. ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಯಾರನ್ನ ಪ್ರೇರಣೆ ಇದ್ದಾರೆ ಸರ್ ನಿಮಗೆ? ನನ್ನ ಮಗಳೇ, ದೊಡ್ಡ ಮಗಳೇ ಇದ್ದಾಳೆ ಫಾತಿಮಾ ಅಂತ, ಅವಳೇ ನನಗೆ ಫ್ಲೈಟ್ ಬೇಕು ಅಪ್ಪ ಅಂತ ಹೇಳ್ತಿದ್ದು. ಫ್ಲೈಟ್ ತೊಗೊಂಡು ನಿಲ್ಸಿದ್ದೀನಿ. ನಾವು ಪರ್ಸನಲ್ ಫ್ಲೈಟ್ ಎಂದು ತಗೊಂಡು ಓಡಾಡಕ್ಕಾಗಲ್ಲ, ಅದಕ್ಕೊಂದು ಫ್ಲೈಟ್ ಅಂತ ನಿಲ್ಸ್ಬಿಟ್ಟಿದ್ರೆ ಮಕ್ಕಳಿಗೋಸ್ಕರ. ಎಷ್ಟಾಗುತ್ತು ಸರ್, ಒಂದು ಕಡೆ ನಾನು ಕರ್ಕೊಂಡು ಹೋಗ್ತಾರೆ ಎಷ್ಟು ಖರ್ಚು ಬರ್ತದೆ. ಬೇರೆ ಕಡೆ ಹೋಗಿದ್ರೆ ನಾನು ಆಟ ಆಡಿಸ್ಬೇಕು ಅಂದ್ರೆ 1,000 ರೂಪಾಯಿ ಕೊಟ್ಬೇಡ ಆಟ ಆಡಿಸ್ಬೇಕು. ಹೌದು. ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಫ್ಲೈಟ್ ನೋಡ್ಕೊಂಡು ಎಂಜಾಯ್ ಮಾಡ್ರಿ ಮಕ್ಕಳು. ಪೇರೆಂಟ್ಸ್ಗೆ ಇದಾಗಲಿ, ಟೆನ್ಷನ್ ಇರಲ್ಲ. ಇಲ್ಲಿ ಬಿಡು, ಆಟ ಆಡ್ಕೊಂಡು ಗ್ರೀನ್ ಇದು ಮಾಡಿದ್ದೀನಿ, ಪ್ಲೇ ಸ್ಟೋರ್ ಮಾಡಿದ್ದೀನಿ. ಆ ಥರ ಎಲ್ಲ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಇದು ಮಾಡಲ್ಲ ಅಂತ ಮಾಡಿದ್ದೀನಿ. ಸೊ ಇದ್ರ ಮೇನ್ ಉದ್ದೇಶ ಏನು ಅಂದರೆ, ಮಕ್ಕಳು ಫ್ಯಾಮಿಲಿ ಬರಬೇಕು ಅಂತ ಅವರು ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದು. ಆಮೇಲೆ ಸರ್, ಇದು ಟೈಗರ್ ಅಂತ ಹೆಸರಿಡೋಕೆ ಏನು ಸರ್ ರೀಸನ್ನು? ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಹೇಳೋದಕ್ಕೆ ಏನು ಕಾರಣ? ಟೈಗರ್ ನಮ್ಮ ನ್ಯಾಷನಲ್ ಅನಿಮಲ್ಲು, ಸ್ಟ್ರಾಂಗು, ಬೇವ್ನೆಸ್ಸು. ಅದೊಂದು ಒಂದು ಲಾರಿ ಓಡಿಸ್ತಾ ಇದ್ದೆ ನಾನು. ನನ್ನೊಂದು ಸ್ವಂತ ಒಂದು ಟ್ರಕ್ ತೊಗೊಂಡಿದ್ದೆ 12 years ಬ್ಯಾಕು. ಆ ರೋಡಲ್ಲಿ ಹೋಗಿದ್ರೆ ಸ್ವಲ್ಪ ಹುಳಿ ಕಾಣೋದು ಗಾಡಿ ಎಲ್ಲ. ನನಗೆ ಹುಲಿ ಹೋಗ್ತದೆ ಅಂತಿದ್ರು. ಅದು ನಾನು ಕೂತ್ಕೊಂಡು ವಾಶ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ಗಳು ಹಿಂಗೆ ಹೇಳ್ತಿದ್ದಾರಲ್ಲಪ್ಪ ಅಂತ. ಅದಕ್ಕೆ ಅದ ಹೆಸರು ಟೈಗರ್ ಅಂತ ಇದ್ದೆ ನಾನು. ಫಸ್ಟ್ ಕಂಪ್ನಿ ಅಂದ್ರೆ ಟೈಗರು. ಅದರಿಂದ ಟೈಗರ್ ಬೆಳೀತಾ ಟ್ರಾನ್ಸ್ಪೋರ್ಟ್ ಲೈನ್ ಒಂದು ಒಳ್ಳೆ ಹೆಸರು ಮಾಡ್ಬೇಕಂತಿದ್ದೆ. ದೇವರು ಇವತ್ತು ದೊಡ್ಡದಾನೆ, ನನಗೆ ಇವತ್ತು ಫ್ಲೈಟ್ ಕೊಟ್ಟಿದ್ದಾನೆ. ಇವತ್ತು ಎಲ್ಲ ಜನಗಳಿಗೆ ಕುಣಿಸ್ಕೊಂಡು ನಾನು ಒಳ್ಳೆ ಊಟ ಕೊಡ್ಬೋದು. ಹೌದು ಸರ್. ಈ ಫ್ಲೈಟ್ ಅಲ್ಲಿ ಎಷ್ಟು ಜನ ಕುತ್ಕೊಬೋದು ಸರ್ ಒಂದು ಟೈಮ್ಗೆ? 110 ಜನ ಕುತ್ಕೊಬೋದು. ಸೊ ನಿಮ್ಮ ಕ್ರೂ ಹೆಂಗಿದೆ ಸರ್? ಎಲ್ಲ ಒಂದು ಏರ್ ಹಾಸ್ಟೆಸ್ಗಳು ಇದಾರ ಇಲ್ಲಿ? ಆ ಥರನೇ ಎಲ್ಲ ಟೋಟಲ್ ಆಗಿ ಏರ್ ಹಾಸ್ಟೆಸ್ ಥರ ಮಾಡಿದ್ದೀನಿ. ಬನ್ನಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ ಸರ್ ನಿಮ್ಮ ಟೀಮ್. ಸರ್ ಏನು ಸರ್ ಇದು? ಏರೋಪ್ಲೇನ್ ಅಲ್ಲಾದ್ರೂ ಒಬ್ಬ ಪೈಲಟ್ ಇರ್ತಾನೆ, ಒಂದಿಬ್ರು ಗಗನಸೇಕರ್ ಇರ್ತಾರೆ. ನೀವೇನು ಒಂದು 50 ಪೈಲಟ್ಗಳನ್ನ ನಡೆಸ್ಬೋದು, ಅಷ್ಟು ಇಟ್ಕೊಂಡಿದ್ದೀರಲ್ಲ ಜನಗಳನ್ನ ಅಂತ. ಅದೇ ಸರ್ ನಮ್ಮ ಸ್ಪೆಷಲಿಸ್ಟ್. ಇದು ಆ ಥರನೇ ಎಲ್ಲ ಸರ್ವಿಸ್ ಕೊಡಬೇಕು ನಾವು ಅಂತ ಯೋಚನೆ ಮಾಡ್ಕೊಂಡು ಎಷ್ಟು ವೆರೈಟಿ ಫುಡ್ ಇರುತ್ತೆ ಸರ್? ಯಾವ ಕಡೆಯಿಂದ ಫುಡ್ ಅಂದ್ರೆ ಏನೇನು ಐಡಿಯಾ ಹಾಕೊಂಡಿದ್ದೀವಿ? ಇವರಿಗೆಲ್ಲ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಇವರು ಇದರ ಬಗ್ಗೆ ಇವ್ರು ಹೇಳ್ತಾರೆ ಇಬ್ರು. ಸರಿ ಸರ್, ಫುಡ್ ಬಗ್ಗೆ ನೀವು ಹೇಳಬೇಕು. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಯೋಗೇಶ್ ಅಂತೇಳಿ. ಆ್ಯಕ್ಚುಲಿ ಇದರಲ್ಲಿ ಮೆಂಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಟೈಗರ್ ಏರೋ ಪ್ರಾಜೆಕ್ಟಿಗೆ. ಸೊ ಇಲ್ಲಿ ನಮ್ಮಲ್ಲಿ ಒಂದು ಅಥೆಂಟಿಕ್ ಇಂಡಿಯನ್ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕಂತ ಸುಮಾರು ನಾವು ಇಂಡಿಯನ್ನು, ಚೈನೀಸು, ತಂದೂರಿ, ನಾಟಿ ಸ್ಟೈಲ್ ಕ್ಯೂಸಿನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಮತ್ತಿನ್ ಸರ್ ರಿಕ್ವೆಸ್ಟ್ ಮೇಲೆ ನಾವು ಸ್ವಲ್ಪ ಇವಾಗ ಅರೇಬಿಕ್ ಫುಡ್ಡು ಮತ್ತು ಕಾಂಟಿ ಫುಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಒಂದು ಕ್ಯಾಟಗರಿ ಕಸ್ಟಮರ್ಸ್ಗೆ ಎಲ್ಲ ಥರ ಫುಡ್ಡು ಕೂಡ ಇಲ್ಲಿ ಸಿಗುತ್ತೆ. ಸೊ ಮಿಡ್ಲ್ ಈಸ್ಟಿಂದ ಹಿಡ್ಕೊಂಡು ಕರ್ನಾಟಕದ ನೆಲದ ಫುಡ್ಡು ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ಫುಡ್ಡು ಸಿಗುತ್ತೆ. ಪ್ಲಸ್ ಒಂದು ಕಾಮನ್ ಮ್ಯಾನ್ ಕೂಡ ಬಂದು ಹೊಟ್ಟೆ ತುಂಬ ತಿಂದು ಹೋಗ್ಬೋದು. ಸೊ ಅದ್ರ ಬಗ್ಗೆ ನಾನು ಕಾಸ್ಟಿಂಗ್ ಬಗ್ಗೆ ಸುಮಾರು ಸಲ ಮಾತಾಡಿದೆ ಇವ್ರ ಹತ್ರ. ಬಟ್ ಯಾವಾಗಲೂ ಒಂದೇ ಮಾತು ಹೇಳಿದ್ದು, ನನಗೆ ಪ್ರಾಫಿಟ್ ಜಾಸ್ತಿ ಬೇಡ, ನನಗೆ ಜನಗಳು ಬರಬೇಕು, ತಿನ್ಕೊಂಡು ಹೋಗಬೇಕು, ಒಂದು 100 ರೂಪಾಯಿ ಕೊಡಿ, 120 ಕೊಡಿ, ಹೊಟ್ಟೆ ತುಂಬ ತಿನ್ನೋ ಥರ ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಆ ಥರ ಒಂದು ಮೆನು ಡಿಸೈನ್ ಮಾಡಿದ್ದೀವಿ. ಸೊ ವಿ ಆರ್ ಆಲ್ ಸೆಟ್ ಟು ಗೋ ಫಾರ್ ಟುಮಾರೋ. ಸೊ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಸರ್? ಜಸ್ಟ್ ಒಂದು ಫುಡ್ಗೆ ಒಂದು ತಿನ್ನಬೇಕು ಅಂತ ಒಂದು 110 ರೂಪಾಯಿಗೆ ನಿಮಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಸರ್. ಜಸ್ಟ್ 110 ರೂಪೀಸ್ಗೆ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಕೂಡ ಬರ್ಬೋದು ಇಲ್ಲಿ. ಬರ್ಬೋದು. ಸೊ ಲುಕ್ ವೈಸ್ ಮಾತ್ರ ಬಿಸ್ನೆಸ್ ಕ್ಲಾಸು, ಬಟ್ ಎಲ್ಲ ಎಕಾನಮಿ ಪ್ರೈಸು. ಹೌದು. ಸೊ ಈಗ ಜನಗಳಿಗೆ ಒಂದು ಮೆಸೇಜ್ ಹೋಗಬೇಕು. ಯಾಕಂದರೆ ಫ್ಲೈಟ್ ನೋಡಿ ಅಲ್ಲಿಗೆ ಹೋದರೆ ತುಂಬ ಪಾಕೆಟ್ಗೆ ಬ್ಲೇಡ್ ಬೀಳೋ ಥರ ಇದೆ ಅನ್ನೋ ಥರ ಫೀಲ್ ಯಾವುದೂ ಇರಬಾರ್ದು. ಯಾರೇ ಒಂದು ಕಾಮನ್ ಮ್ಯಾನ್ ಬಂದರೂ ಕೂಡ ಅವ್ರಿಗೆ ಒಂದು ಒಳಗಡೆ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಹೋಗುವಂಥ ಫೆಸಿಲಿಟಿ ನಾವು ಮಾಡಿಕೊಟ್ಟಿದ್ದೀವಿ. ನಮ್ಮ ಕಿಚನ್ದು ಹೆಡ್ ಶೆಫು ಸುಧೀರ್ ಅಂಥೇಳಿ. ಸೊ ಅವ್ರ ಅಸಿಸ್ಟೆಂಟು ಅವರು ಮಂದಿ ಶೆಫ್ ಮಾಡ್ತಿದ್ದಾರೆ. ಸೊ ನಮ್ಮದು ರೆಸ್ಟೋರೆಂಟ್ ಮ್ಯಾನೇಜರ್ ಮುಸ್ತಫಾ ಅಂತೇಳಿ. ಸೊ ಹೀ ಈಸ್ ಟೇಕಿಂಗ್ ಎಂಟೈರ್ ಆಪರೇಷನಲ್ ಥಿಂಗ್ಸ್. ಓಕೆ. ಸೊ ಇದು ಇವರು ಸರ್. ಸೊ ಅವ್ರಿಗೆ ಹೋಸ್ಟೆಸ್ ಅಂತ ಒಂದು ಫ್ಲೈಟ್ ಕಾನ್ಸೆಪ್ಟಿಗೆ ಹೋಸ್ಟೆಸ್ ಅಂತ ಒಂದು ಇರಬೇಕಾಗತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೈ ಎಂಡಲ್ಲಿ ಥಿಂಕ್ ಮಾಡಿಬಿಟ್ಟು ಅವ್ರನ್ನ
ಮಿಡ್ಲ್ ಈಸ್ಟ್ ಏರ್ ಹಾಸ್ಟೆಸ್ಗಳಿದ್ದಂಗೆ ಇದ್ದಾರೆ ಅವ್ರು ನೋಡಿ. ಹೌದು ಸೈಡ್ ಒಂದು 120 ಸೀಟಿಂಗ್ ಕೆಪಾಸಿಟಿ ಇದೆ, ಪ್ಲಸ್ ಒಂದು ರೂಫ್ ಟಾಪ್ ಇದೆ. ಅಲ್ಲಿ ಆಸ್ ಆಫ್ ನಾವು ಒಂದು 120 ಅಕಾಮಿಡೇಷನ್ ಮಾಡಿದ್ದೀವಿ. ಇನ್ ಕೇಸ್ ಫ್ಯೂಚರಲ್ಲಿ ಇನ್ಕ್ರೀಸ್ ಆದರೆ ವಿ ಕ್ಯಾನ್ ಅಪ್ ಟು ಇನ್ಕ್ರೀಸ್ 200 ತನಕ ಇನ್ಕ್ರೀಸ್ ಮಾಡ್ಬೋದು. ಅದಕ್ಕಿಂತ ಇನ್ಕ್ರೀಸ್ ಆದರೆ ನಮಗೆ ಲಾನ್ ಇದೆ, ನ್ಯಾಚುರಲ್ ಥಿಂಗ್ಸು ಸ್ವಲ್ಪ ನಾವು ಇಲ್ಲಿ ಕೂಡ ಸ್ಟೇಯಿಂಗ್ ಬಫೆಟಿಂಗ್ ಎಲ್ಲ ಅರೇಂಜ್ ಮಾಡ್ಬೋದು. ಸೊ ಟೋಟಲ್ ಒಂದು 500 ಸೀಟಿಂಗ್ ಕೆಪಾಸಿಟಿ ಇದೆ ನಮ್ಮ ಹತ್ರ ಓವರ್ ಆಲ್. ಸರ್ ಇಲ್ಲಿ ಪಾರ್ಟೀಸ್ಗೆ ಏನಾರ ಕೊಡ್ತೀರಾ? ಸೊ ಈವೆಂಟ್ಸ್ಗೆ ಪ್ಲೇಸ್ ಇದೆ, ಬರ್ಡೇ ಪಾರ್ಟೀಸ್ಗೆ ಪ್ಲೇಸ್ ಇದೆ. ಸೊ ಎನಿಥಿಂಗ್ ಏನು ಮಾಡಿದ್ರು ಕೂಡ ನಮಗೊಂದು ಅದ್ರ ಥರನೇ ಡಿಸೈನ್ ಮಾಡಿದ್ದೀವಿ ಸರ್. ಕಂಪ್ಲೀಟ್ 31 ಜನವರಿಗೆ ಲಾಂಚ್ ಆಗ್ತಾ ಇದೆ ಫ್ಲೈಟ್. ನಾಳೆ 12 o'clock ಲಾಂಚ್ ಆಗ್ತಿದೆ. ಸೂಪರ್ ಸರ್. ಸೊ ನಾವೆಲ್ಲ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ವೈಸಲ್ಲಿ ಕಿಚನ್ನ ಸೆಟಪ್ ಮಾಡಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ಓಕೆ. ಸೊ ಅಲ್ಲಿ ಇಂಡಿಯನ್ ಬ್ರೆಡ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಪರೋಟ, ಚಪಾತಿ, ಪುಲ್ಕ ಎಲ್ಲ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ಯೂಶಲಿ ಇದು ನಮ್ಮದು ನಾಳೆ ಓಪನಿಂಗ್ ಇರೋದ್ರಿಂದ ಏನು ಪ್ರಿಪರೇಷನ್ ಮಾಡಿಲ್ಲ. ಓಕೆ. ಸೊ ಇಲ್ಲಿ ಪಿಕಪ್ ಕೌಂಟರ್ಸ್ ಇರುತ್ತೆ. ಸೊ ಅದಾದಮೇಲೆ ಅಲ್ಲಿ ಮಂದಿ ಬಿರಿಯಾನಿ ಮಾಡ್ತೀವಿ, ಅಥೆಂಟಿಕ್ ಅರೇಬಿಕ್ ಫುಡ್ಡು. ಸೊ ಇಲ್ಲಿ ಅಟ್ರಾಕ್ಷನ್ ಮಂದಿ ಬಿರಿಯಾನಿ. ಮಂದಿ ಹೇಳ್ಬೇಕಂದ್ರೆ ಮೇನ್ ಡಿಶ್ ಅರೇಬಿಕ್ ಫುಡ್. ಅದು ನಾಟ್ ಓನ್ಲಿ ಮಂದಿ ಬಿರಿಯಾನಿ, ಅರೇಬಿಕಲ್ಲಿ ನಿಮಗೆ ಸುಮಾರು ಒಂದು 4-5 ವೆರೈಟಿ ಫುಡ್ಗಳು ಸಿಗುತ್ತೆ. ಅದರಿಂದ ಆಮೇಲೆ ಚೈನೀಸ್ ಸೆಕ್ಷನ್ ಅಲ್ಲಿ ಸೆಟ್ ಆಗಿದೆ. ಸೊ ಆ ಕಡೆ ಇಂಡಿಯನ್ ಫುಡ್ ಇದೆ. ಓಕೆ. ಸೊ ಅದಾದಮೇಲೆ ತಂದೂರ್ ಇದೆ. ಅದಾದಮೇಲೆ ರುಮಾಲಿ ರೋಟಿ ಇದೆ. ಅಥೆಂಟಿಕ್ ಟೈಗರ್ ಏರೋ ಸ್ಪೆಷಲ್ ಒಂದು ಸಿಗರೇಟ್ ಡಿಶ್ ಸೆಟಪ್ ಮಾಡಿದ್ದೀವಿ. ಓಕೆ. ಸೊ ಅದನ್ನು ಪ್ರಿಪರೇಷನ್ ಮಾಡೋದಕ್ಕೆ ಸಪ್ರೇಟ್ ಪಾರ್ಟ್ ಇಟ್ಕೊಂಡಿದ್ದೀವಿ. ಓಕೆ. ಇಲ್ಲಿ ಒಂದು 7-8 ವೆರೈಟಿ ಚಿಕನ್ ಸ್ಪೆಷಲ್, ಅಂದರೆ ಆ ಫುಡ್ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಒಂದು ಫುಡ್ಡು ರೆಡಿ ಮಾಡಿದ್ದೀವಿ. ಅದಾದಮೇಲೆ ಇದು ಅಥೆಂಟಿಕ್ ಹ್ಯಾಂಡ್ಮೇಡ್ ಪಿಜ್ಜಾ. ಸೊ ನಾವು ಇಲ್ಲೇ ಪಿಜ್ಜಾ ಮಾಡ್ತಾ ಇದ್ದೀವಿ. ಸೊ ಕಿಚನ್ ಆಲ್ಮೋಸ್ಟ್ 1200 ಸ್ಕ್ವೇರ್ ಫೀಟ್ ಇದೆ. ಸೊ ವಿತ್ ಸಫಿಷಿಯೆಂಟ್ ಎಕ್ಸಾಸ್ಟ್. ಓಕೆ. ಸೊ ಎಲ್ಲ ಹೈಜಿನಿಕ್ ಆಗಿ ವಾಟರ್ ಕನೆಕ್ಷನ್ನು ಆಗಲಿ, ಡ್ರೈನೇಜ್ ಆಗಲಿ ಎಲ್ಲ ಸೆಟ್ ಮಾಡಿದ್ದೀವಿ. ಸೊ ಆಲ್ ಇಂಪೋರ್ಟೆಡ್ ಐಟಮ್ಸ್ ಯೂಸ್ ಮಾಡಿದ್ದೀವಿ ಟೆಂಪ್ರೇಚರ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ. ಸುಧೀರ್ ಅಂತ ಹೇಳಿ ಇವರು ಕಂಪ್ಲೀಟ್ ಆಗಿ ಇಂಡಿಯನ್ ಸೆಕ್ಷನ್ ಡಿಪಾರ್ಟ್ಮೆಂಟ್ನ ಇಂಡಿಯನ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಮಾಡ್ತಾರೆ. ನಿಮಗೆ? ಹೌದು, ಇವರು CDP. ಅವ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ಈಸ್ ಆಲ್ಸೋ ಒನ್ ಆಫ್ ದ CDP. ಹಿ ವಿಲ್ ಆಲ್ಸೋ ಟೇಕ್ ಕೇರ್ ಆಫ್ ಕಂಪ್ಲೀಟ್ ಇಂಡಿಯನ್ ಡಿಪಾರ್ಟ್ಮೆಂಟ್. ಟೈಗರ್ ಏರೋ ಸ್ಪೆಷಲ್ ಮಂದಿ ಬಿರಿಯಾನಿ ಎಲ್ಲ ಮಾಡ್ತಾರೆ. ಸರ್ ಬೇಸಿಕ್ಲಿ ನಾವು ಕಾಫಿ ಬೆಳಿತೀವಿ. ಓಕೆ. ನಮ್ಮದೇ ಆದ ಬ್ರ್ಯಾಂಡ್ ಇದೆ ಕೂರ್ಗ್ ಅಂತ. ಓಕೆ. ಸೊ ಇದು ಥರ್ಡ್ ಔಟ್ಲೆಟ್, ಇನ್ಫ್ಯಾಕ್ಟ್ 4th ಔಟ್ಲೆಟ್. ಇಟ್ಸ್ ಅ ಕಾಫಿ ಎಕ್ಸ್ಪೀರಿಯನ್ಸಿಂಗ್ ಸೆಂಟರ್. ಇಲ್ಲಿ ಕಾಫಿ ಬಂದು ಆಲ್ ಓವರ್ ಕಂಟ್ರಿ, ಸ್ಪೆಷಲಿ ಕಾಫಿ ಫ್ರಮ್ ಕೂರ್ಗ್. ಸೊ ಎಲ್ಲನ ಮಿಕ್ಸಪ್ ಮಾಡಿ ವಿ ಆರ್ ಟ್ರೈಂಗ್ ಟು ಗಿವ್ ಯು ಸ್ಪೆಷಲ್ ಬ್ಲೆಂಡ್. ಓಕೆ. ಒನ್ಸ್ ಇಟ್ ಇಸ್ ಓಪನ್, ಯು ಆಲ್ ವೆಲ್ಕಮ್ ಟು ಕಮ್ ಅಂಡ್ ಎಕ್ಸ್ಪೀರಿಯನ್ಸ್. ಸೊ ಕಾಫಿ ಪ್ರಿಯರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇಲ್ಲಿಗೆ ಬಂದರೆ. ಕಂಪನಿ ಬಂದು JNJ ಹಾಸ್ಪಿಟಾಲಿಟಿ ಇಂಡಿಯಾ. ಸೊ ಈ ಕಂಪನಿಲಿ ನಾವು ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನ್ಯೂ ಹೋಟೆಲ್ ಓಪನಿಂಗ್, ಸೊ ಇಂಥ ಎಲ್ಲ ನಾವು ಹೋಟೆಲ್ಗಳನ್ನು ಓಪನಿಂಗ್ ಮಾಡಿಸಿ ನಾವು ಮ್ಯಾನೇಜ್ಮೆಂಟ್ ತಗೊಳ್ತಾ ಇದ್ದೇವೆ. ಅದೆಷ್ಟೋ ಜನಕ್ಕೆ ಏರೋಪ್ಲೇನಲ್ಲಿ ಓಡಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಆಗಿರಲ್ಲ. ಬಟ್ ನಿಮ್ಗೆ ಇಷ್ಟ ಬಂದಾಗೆಲ್ಲ ಬೆಂಗಳೂರಿನ ಬನ್ನೇರುಘಟ್ಟ ರೋಡಲ್ಲಿರೋ ಟೈಗರ್ ಏರೋ ರೆಸ್ಟೋರೆಂಟಿಗೆ ಬಂದರೆ ನೀವು ಆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಈ ರೆಸ್ಟೋರೆಂಟು January 31st, 2025ಗೆ ಓಪನ್ ಇರುತ್ತೆ. ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ಏರೋಪ್ಲೇನ್ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೀವು ಇಲ್ಲಿಗೆ ವಿಸಿಟ್ ಮಾಡಿದಾಗ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೀವೇನು ಮಾಡಬೇಕು ಗೊತ್ತಲ್ಲ, ಈಗ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಅಪ್ಪು ಸರ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ.